ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವಮೊಗ್ಗದಿಂದ ಜೋಗ ಹೊರಟಿದ್ದೀವಿ. ನಾವು ಸಿಟಿಯಿಂದ ಹೋಗ್ತಾ ಇಲ್ಲ, ಈ ಕಡೆ ನಮ್ಮೂರ ಮೇಲೆಯಿಂದ ಹೊರಟಿದ್ದೀವಿ. ಫುಲ್ ಮಳೆ ಅಂದರೆ ಮಳೆ ಬಿಡ್ತಾನೇ ಇಲ್ಲ. ಆದರೂ ನೋಡೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಹೇಗಿದೆ ವೆದರ್ ಅಂತ ಗೊತ್ತಿಲ್ಲ. ಮಳೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಬನ್ನಿ, ಹೋಗೋರು ಹುಷಾರಾಗಿ ಹೋಗಿ. ಇದು ನಮ್ಮ ಹೊಸ ಬೈಕ್ ತೊಗೊಂಡಿದ್ವಿ. ಸೊ ಹೊಸ ಬೈಕಲ್ಲಿ ಫಸ್ಟ್ ರೈಡ್ ಇದು. ಇಲ್ಲೆಲ್ಲ ಫುಲ್ ಮಳೆ ಆಗಿದೆ, ಅಲ್ಲಲ್ಲಿ ಮರ ಬಿದ್ದಿದೆ. ಹೌದಾ, ತಗೊಬಂದ್ಬಿಡು ಬ್ಯಾಗ್, ಇಲ್ಲಿ ಇಟ್ಬಿಡು. ನಾವು ಊಟಕ್ಕಂತ ಒಂದು ಹತ್ರ ನಿಲ್ಲಿಸಿದ್ವಿ, ಸಾಗರ ಹತ್ರ. ಸೊ ತಿಂಡಿ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫುಲ್ ಮಳೆ ಆಗಿರೋದ್ರಿಂದ ನಾವು ಹಾಗೆ ಇಲ್ಲಿ ರೈನ್ ಕೋಟ್ ಇಸ್ಕೊಂಡಿದ್ವಿ. ಅದನ್ನು ಹಾಕ್ಕೊಳ್ಳೋಣ ಅಂತ ಒಂದು ಗುಡ್ಸಿಲ್ ಥರ ಇತ್ತು, ಅಲ್ಲಿ ನಿಲ್ಲಿಸ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ಫುಲ್ ಮಳೆ ಅಂದರೆ ಮಳೆ. ನಮ್ಮ ಬ್ಯಾಗು ಪ್ರತಿಯೊಂದು ನೆಂದೋಗಿದೆ. ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಬ್ಯಾಗ್ ತೊಗೊಬಂದ್ವಿ ಸ್ಟೇ ಆಗೋಣ ಅಂತ ಅಂದ್ಕೊಂಡು. ಬಟ್ ಸ್ಟೇ ಆಗೋಕ್ಕಾಗಲ್ಲ, ಯಾಕಂದರೆ ಫುಲ್ ಬಟ್ಟೆ ಗಿಟ್ಟೆ ಎಲ್ಲ ನೆಂದೋಗಿದೆ. ನೋಡಬೇಕು ಅಲ್ಲಿ ಹೇಗಿದೆ ಏನು ಅಂತ. ಮಳೆಗೆ, ಈ ವೆದರ್ಗೆ ರೈಡು ಸಖತ್ತಾಗಿದೆ. ಯಾರೆಲ್ಲ ಹೋಗ್ಬೇಕು ಅನ್ಕೊತಾ ಇದ್ದೀರೋ ಸೊ ಜೋಗ ನೋಡಿಬಿಟ್ಟು ನಾನು ಹೇಳ್ತೀನಿ ಹೆಂಗಿದೆ ಏನು ಅಂತ. ಸೊ ನಾನು ವಿಡಿಯೋ ನೋಡಿಕೊಂಡು ನೀವು ಬರೋಕ್ಕೆ ಪ್ಲಾನ್ ಇದ್ದರೆ ಮಾಡ್ಬೋದು. ಚಿಲ್ಲಿ ಆಗ್ತೈತಿ. ಎರಡು ಸ್ವೆಟ್ರು, ಅದ್ರ ಮೇಲೆ ರೈನ್ ಕೋಟ್ ಎಲ್ಲ ಹಾಕ್ಕೊತೀವಿ, ಪ್ಲಸ್ ಹೆಲ್ಮೆಟ್ಟು. ಯಾವಾಗೂ ಬೈಕಲ್ಲಿ ಹೋಗೋರು ಹೇರು ಸ್ವಲ್ಪ ಟೈ ಮಾಡಿ, ಇಲ್ಲಾಂದರೆ ಫುಲ್ ಚಿಕ್ಕ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಆಲ್ವೇಸ್ ನನ್ನ ಹೇರ್ ಟೈ ಮಾಡ್ತೀನಿ. ಮಳೆ ಅಂದರೆ ಮಳೆ. ಸೊ ಫೈನಲಿ ರೆಡಿ ಆದ್ವಿ. ಇನ್ನೇನೀಗ ಆಲ್ಮೋಸ್ಟ್ ಜೋಗಾಗಿ ರೀಚ್ ಆಗೋ ಟೈಮು. ಬನ್ನಿ ನೋಡೋಣ ಹೇಗಿದೆ ಅಂತ. ಎಲ್ಲಿದೆಯಾ ನೀನು? ಇದೊಂದು 100ನೇ ಸಲ ನಾನು ಶೂ ಬಿಚ್ತಾ ಇರ್ಬೋದೇನೋ. ಫುಲ್ ನೀರು ತುಂಬ್ಕೊತಾನೆ ಇದೆ. ನಾನು ಅಲ್ಲಿಂದ ಬಂದಾಗಿಂದನೂ ಫುಲ್ ನೀರು ತುಂಬ್ಕೊತಾನೆ ಇದೆ. ಅಲ್ಲಲ್ಲಿ ನಿಲ್ಲಿಸೋದು ನೀರು ಚೆಲ್ಲೋದು ಇದೆ ಆಗೋಯ್ತು. ಸೊ ಐ ಥಿಂಕ್ ಶೂಗಿಂತ ಚಪ್ಪಲ್ ಹಾಕ್ಕೊಬರೋದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಬನ್ನಿ ಈಗ ನೋಡೋಣ. ಮತ್ತೆ ಜಾಸ್ತಿ ಬರುತ್ತೆ. ಇದೇನಿದೆಯಲ್ಲ, ಈ ಫಾಲ್ಸ್ ಬಂದುಬಿಟ್ಟು ನೀರಿಗೆ ಎಕ್ಸ್ಟ್ರಾ ಇದಾಗಿರೋದು. ಇದು ರಾಜಾ ರಾಣಿ ರೋರರ್ ಹಾಕಿತ್ತಲ್ಲ, ಇದು ಬೇರೆ ಎಕ್ಸ್ಟ್ರಾ. ಅದು ಕಾಣಿಸ್ತಿದೆಯಲ್ಲ, ಅವಕ್ಕಿಂತ ಇದೇ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆಯಪ್ಪ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಇವಾಗಂತೂ ನೋಡೋಕ್ಕೆ. ಮೇಲೆನಾ ಅಲ್ಲಿ ಬೀಳೋದು ಕಾಣುತ್ತಾ? ಗೊತ್ತಾಯ್ತು ಮತ್ತೆ ಮುಚ್ಕೊಂತ ಮತ್ತೆ
ಇವಾಗ ನಾವು ಮುಂಗಾರುಮಲೆ ಶೂಟಿಂಗ್ ಆಗಿದೆಯಲ್ಲ ಅಲ್ಲೂ ಹೋಗೋಣ ಅಂತ ಅಂದ್ಕೊತಿದ್ದೀವಿ. ಯಾಕಂದರೆ ಈಗ ಈ ಕಡೆ ವ್ಯೂಸ್ ಸರಿಯಾಗಿ ಕಾಣಿಸ್ತಿಲ್ಲ, ಸಿಕ್ಕಾಪಟ್ಟೆ ಫಾಗ್ ಇರೋದ್ರಿಂದ ನಮ್ಗೆ ನೋಡೋಕ್ಕೆ ಆಗ್ತಾಯಿಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಸೊ ಆದ್ದರಿಂದ ನಾವು ಈಗ ಆ ಕಡೆ ಹೋಗೋಣ ಅಂತ ಅಂದ್ಕೊತಿದ್ದೀವಿ. ತುಂಬ ಮಳೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿದೆ, ಹಾಗೆ ಮಳೆನೂ ಆಗ್ತಾಯಿದೆ. ಇದರಲ್ಲಿ ಇದಕ್ಕೆ ನಾನು ಬಿಸ್ಕೆಟ್ ಕೊಟ್ಟು ಇದನ್ನ ನಾನು ಗುರಾಯಿಸ್ ನೋಡ್ತಿದ್ದೆ ತೊಗೊಂಡ್ಬಿಟ್ಟು, ಹಾಗೆ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ತಿಂದುಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಚುರುಮುರಿ ಹಾಗೆ ಇಲ್ಲಿ ಮ್ಯಾಗಿ ಎಲ್ಲ ಸಕ್ಕತ್ತಾಗಿದೆ, ತಿಂಬೋದು. ಸ್ನ್ಯಾಕ್ಸ್ ಅಂತ ಸೂಪರಾಗಿತ್ತು. ಇದೇ ಗೈಸ್, ಇದು ಏನು ಮುಂಗಾರುಮಲೆ ಶೂಟಿಂಗ್ ಆಯ್ತಲ್ಲ, ಇದು ಪ್ಲೇಸ್ ಇದೇನೆ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ ಈ ಕಡೆನೂ. ಫೋನ್ ಅದಲ್ಲಿದೆ, ಬೇಡ. ನೋಡು ನೀರು ಎಷ್ಟು ಕಷ್ಟ ಬರ್ತದೆ. ನಾನು ಬಗ್ಗಕ್ಕೆ ನಂಗೆ ಕಾಣಿಸ್ಬೇಕಲ್ಲ, ಇದು ರಾಜಕ್ಕೆ ಬರೋದು ನೀವು ರಾಜ ನಾವು ಅಲ್ಲಿ ಬಂಡೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಶೂ ಹಾಕೋ ಬಂದಿರಲಿಲ್ಲ, ಬರೀ ಕಾಲಲ್ಲಿ ಬಂದಿದ್ದೆ. ಸೊ ಇಲ್ಲೆಲ್ಲ ತುಂಬ ಸ್ಲಿಪ್ ಆಗ್ತಾಯಿದೆ. ಕೊನೆಗೂ ನಾವು ಅಲ್ಲೂರ್ಗೂ ಹೋಗಿಲ್ಲ, ಸ್ವಲ್ಪ ದೂರ ಬಂದ್ವಿ ಬಂಡೆವರೆಗೂ. ಇಲ್ಲೆಲ್ಲ ತುಂಬ ಜನ ಬಂದು ನೋಡ್ತಾರಲ್ಲ, ವ್ಯೂ ಸಕ್ಕತ್ತಾಗಿದೆ. ಬಟ್ ಇಲ್ಲೆಲ್ಲ ಸ್ಲಿಪ್ ಆಗ್ತಿದೆ, ದಯವಿಟ್ಟು ಯಾರೂ ಬರಬೇಡಿ. ಮತ್ತು ಇಲ್ಲಿ ಬಂದರೆ ದಂಡ ಹಾಕ್ತಾರಂತ ಬೇರೆ ಹೇಳ್ತಾ ಇದ್ದಾರೆ. ನಾವು ಬಂದು ಹಾಗೆ ವಾಪಸ್ ಹೋಗ್ಬಿಟ್ವಿ, ನಾವು ತುಂಬ ದೂರನೂ ಹೋಗಿಲ್ಲ ಆ ಕಡೆ. ತುಂಬ ಚೆನ್ನಾಗಿದೆ, ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ ಆಗಿ. ಜೋಗ ನೋಡ್ಬೇಕು ಅನ್ಕೊತಿದ್ದೀರೋ, ಇದು ರೈಟ್ ಟೈಮು, ಬಂದು ನೋಡ್ಬೋದು. ಎರಡು ಕಡೆ ವ್ಯೂ ಚೆನ್ನಾಗಿದೆ, ಎರಡು ಕಡೆನೂ ವಿಸಿಟ್ ಮಾಡಿ ನೋಡ್ಬೋದು ನೀವು. ಬೈಕಲ್ಲಿ ಬರೋರು ಹುಷಾರಾಗಿ ಬನ್ನಿ, ಎಲ್ಲ ಕಡೆ ನೀರು ತುಂಬಿಕೊಂಡಿದೆ, ಗುಡ್ಡ ಸ್ವಲ್ಪ ಸ್ವಲ್ಪ ಕುಸಿತಾ ಇದೆ, ಹಾಗೆ ಮರಗಳೆಲ್ಲ ಬಿದ್ದಿದೆ, ಹುಷಾರಾಗಿ ಬನ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.